ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಬೆಳಗ್ಗೆ ಅಂತ ಆಲ್ಮೋಸ್ಟ್ ಗಡಿಬಿಡಿ ಇರ್ತೈತಿ, ಹಂಗಾಗಿ ಇವತ್ತು ವ್ಲಾಗ್ ಮಾಡ್ಕೋಕೆ ಆಗಲಿಲ್ಲ. ಈಗ ಮಧ್ಯಾಹ್ನ ಸುಮಾರು 1 ಗಂಟೆ ಆಗೈತಿ. ಈಗ ವ್ಲಾಗ್ ಶುರು ಮಾಡ್ಕೊಂಡಿನಿ. ಇವತ್ತು ಆಯುಧ ಪೂಜೆ, ಸೊ ಎಲ್ಲರಿಗೂ ಆಯುಧ ಪೂಜೆದ ಹಾರ್ದಿಕ ಶುಭಾಶಯಗಳು. ಹಾಗೆ ವಿಜಯದಶಮಿ ನಾಳೆ. ನೋಡೋಣಂತ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬೆಳಗ್ಗೆಯಿಂದ ಏನೋ ರೂಟೀನ್ ಶೇರ್ ಮಾಡ್ಕೋಕೆ ಆಗಲಿಲ್ಲ. ಈಗ ನಾನು ಒಂದು ಸೂಪರಾಗಿರೋ ರೆಸಿಪಿ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬರ್ರಿ. ಅಷ್ಟರಲ್ಲಿ ಸ್ವಲ್ಪ ಕೆಲಸ ಐತಿ, ಆ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ಅಂತ. ಸೊ ವಿಡಿಯೋನ ಎಂಡವರೆಗೂ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡ್ಲಾರಂಗೆ. ದಯವಿಟ್ಟು ಹೊಸಬ್ರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಇಷ್ಟ ಆಗಿದ್ರೆ ಎಂಡವರೆಗೂ ನೋಡಿ ಶೇರ್ ಮಾಡಿರಿ. ಬರ್ರಿ ವ್ಲಾಗ್ ಶುರು ಮಾಡೋಣ ಅಂತ. ಆಮೇಲೆ ಮತ್ತೆ ಸಿಗ್ತೀನಿ ಆ ಒಂದು ರೆಸಿಪಿ. ಫ್ರೆಂಡ್ಸ್, ಮನಿ ಚೇಂಜ್ ಮಾಡಬೇಕಾದ್ರೆ ನಾವು ಒಂದಿಷ್ಟು ನನಗೆ ಬೇಕಾದ ವಸ್ತುನ ಒಂದೊಂದು ಬಾಕ್ಸ್ಗೊಳಗೆ ಹಾಕಿಟ್ಬಿಟ್ಟಿದ್ದೆ. ಅದು ಇನ್ನೂ ಜೋಡಿಸೇ ಇಲ್ಲ ನಾನು. ಹಂಗಾಗಿ ಇವತ್ತು ಒಂದು ಸ್ವಲ್ಪ ಜೋಡಿಸಿದ್ರೆ ಆಯ್ತಂತ ಎಲ್ಲ ತೆಗೆದು ಕುಂತೀನಿ. ಒಂದಿಷ್ಟು ಜೋಡಿಸಿಟ್ಟೆ. ಹಿಂಗೆ ಆಗ್ತೈತಿ ಅಂದ್ರೆ ಬೇರೆ ಬೇರೆ ಕೆಲಸ ಮಾಡ್ಕೊತ ಕುಂತೆ. ಹಿಂಗಾಗಿ ಇದು ನನ್ನ ಕೆಲಸ ಹಂಗೆ ಪೆಂಡಿಂಗ್ ಉಳಿತು. ಈಗ ಮಾಡಾತ್ತೀನಿ, ನೋಡ್ಬೋದು. ಇವೆಲ್ಲ ಇವತ್ತು ಹಂಗೆ ಉಳಿತಿತ್ತು ಇದು ಕೆಲಸ. ಆ್ಯಕ್ಚುಲಿ ಏನಂದ್ರೆ ಬಳೆ ಬೇಕಾಗಿತ್ತು. ನಾಳೆ ಸೀರೆ ಜೊತೆಗೆ ಬಳೆ ಹಾಕೊಳಕ್ಕೆ ಗಾಜಿನ ಬಳೆ ಬೇಕಾಗಿತ್ತು. ಹಂಗಾಗಿ ಎಲ್ಲ ತೆಗೆದಿಟ್ರೆ ಆಯ್ತು ಅಂತೇಳಿ ಜೋಡಿಸ್ಕೊಳಕತ್ತೀನಿ. ಸೀರೆ ತೆಗೆದಿಟ್ಟಿನಿ, ಇದ್ರ ಮ್ಯಾಚಿಂಗ್ ಯಾವುದನ್ನ ಸಿಗ್ತಾವನಂತೇಳಿ. ಸೊ ನೋಡಿರಿ, ಇಲ್ಲದವು ಬಳೆ. ಸೊ ಇದ್ರಾಗೆಲ್ಲ ಈ ರೀತಿ ರ್ಯಾಪ್ ಮಾಡಿರ್ತೀನಿ, ಯಾಕಂದ್ರೆ ಗಾಜಿನ ಬಳೆ ಸ್ವಲ್ಪ ಹುಷಾರು ಇರಬೇಕಲ್ಲ. ಹಾಗಾಗಿ ಇದು ಎಲ್ಲ ಜೋಡಿಸ್ಕೊಂಡ್ರೆ ಆಯಿತು ಅಂಥೇಳಿ ಜೋಡಿಸಾತಿದ್ದೆ. ಹಂಗೆ ವ್ಲಾಗ್ನು ಕಂಟಿನ್ಯೂ ಮಾಡಿದೆ. ನೋಡೋಣಂತ ಸಂಜೆ ಮುಂದೆ ಆಯುಧ ಪೂಜೆ ಸಾಧ್ಯ ಆದ್ರೆ ಶೇರ್ ಮಾಡ್ತೀನಿ ಅಂತ. ಗೊತ್ತಿಲ್ಲ ಹೆಂಗೆ ಹೋಗ್ತೈತೆ ನಾ ವ್ಲಾಗ್, ಹೆಂಗೆ ಹೋಗ್ತೈತೆ ಹಂಗೆ ತೊಗೊಂಡು ಒಟ್ಟು ವ್ಲಾಗ್ ನಿಮ್ಗೆ ತಲುಪಿಸ್ತೀನಿ. ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ. ಸಿಗುನಂತ ಇದೆಲ್ಲ ಪಟ ಅಂತ ಜೋಡಿಸಿ ಆಮೇಲೆ ಈಗ ಹಬ್ಬದ ಸಲಿಂದ ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡಿ ಹಾಕಿನಿ. ಇನ್ನು ದೀಪಾವಳಿಗೆ ಒಂದು ಸಲ ಮಾಡಬೇಕಲ್ಲ, ಹಂಗಾಗಿ ವಾಶ್ ಮಾಡಿ ಹಂಗೆ ಇಟ್ಟಿನಿ. ದೀಪಾವಳಿಗೆ ಹಾಕಿದ್ರೆ ಆಯ್ತಂತೇಳಿ ಅಷ್ಟೇ ಜೋಡಿಸಿ ಈಗ ಮಡಚಿಟ್ಬಿಟ್ಟಿನಿ. ಇವತ್ತು ನಾನು ಅಕ್ಕಿ ರೊಟ್ಟಿ ಅಂದ್ರೆ ಸಬ್ಬಸಿಗೆ ಸೊಪ್ಪಿತ್ತು, ಹಂಗಾಗಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ಮಾಡತ್ತೀನಿ. ಈ ರೆಸಿಪಿನೂ ಅಷ್ಟೇ ಭಾಳ ಸಲ ಶೇರ್ ಮಾಡೀನಿ. ನಾನು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಅಕ್ಕಿ ಹಿಟ್ಟು ತೊಗೊಂಡಿನಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಯಾವ ರೀತಿ ಆದರೂ ಮಾಡ್ಬೋದು, ಬಟ್ ನಾನು ಈಸಿಯಾಗಿ ಕ್ವಿಕ್ಕಾಗಿ ಇದೇ ರೀತಿ ಮಾಡ್ತಿರ್ತೀನಿ. ಕೆಲವೊಂದು ಸಲ ಬೇರೆ ರೀತಿಯೂ ಮಾಡಿರ್ತೀನಿ. ಸೊ ಇದು ನಿನ್ನೆ ಮಾಡಿದ ರೆಸಿಪಿ ನಾನು ಇವತ್ತು ಶೇರ್ ಮಾಡತ್ತೀನಿ. ಯಾಕಂದ್ರೆ ನಾನು ಅವತ್ತಿನ ದಿನ ಕಂಪ್ಲೀಟ್ ವ್ಲಾಗ್ ಮಾಡಿಲ್ಲ ಅಂತಂದ್ರೆ ನಾನು ವ್ಲಾಗ್ಸ್ ಜೊತೆಗೆ ಒಟ್ಟಿನಲ್ಲಿ ನಿಮ್ಗೆ ರೆಸಿಪಿ ನಾನು ಶೇರ್ ಮಾಡಬೇಕಾಗಿರ್ತೈತಿ. ಹಂಗಾಗಿ ಈಗ ನಾನು ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡಿ, ಆಮೇಲೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕ್ವಾಂಟಿಟಿ ಮಾಡತ್ತೀನಿ. ಹಂಗಾಗಿ ಒಂದು ಅರ್ಧ ಕಟ್ಟಷ್ಟು ಅಷ್ಟೇ ತೊಗೊಂಡಿನಿ. ಚೆಂದಾಗ ತೊಳೆದು ಕಟ್ ಮಾಡಿ ಹಿಟ್ಟು ಜೊತೆಗೆ ಹಾಕಕತ್ತೀನಿ. ಸೊ ಇದು ಯಾವ ರೀತಿ ಆದರೂ ಮಾಡ್ಬೋದು. ತಾಲಿಪಟ್ಟಿನೊಳಗಾಗಿನೂ ಮಾಡ್ಬೋದು, ಅಥವಾ ಹಿಂಗೆ ಬರೀ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ, ರಾಗಿ ಹಿಟ್ಟಿನ ಜೊತೆಗೂ ಮಾಡ್ಬೋದು. ಒಟ್ಟಿನಲ್ಲಿ ಹೆಲ್ದಿಯಾಗಿ ಇರ್ತೈತೆ ಅಂತಲೇ ಹೇಳ್ಬೋದು. ಇದೆಲ್ಲ ಹಾಕಿ ಚೆಂದಾಗ ಈಗ ನೀರು ಹಾಕಿ ಮಿಕ್ಸ್ ಮಾಡತ್ತೀನಿ ಹಿಟ್ಟು. ಮಸ್ತ್ ಅಂದ್ರೆ ಮಸ್ತಾಗಿದ್ದು, ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನನಗಂತೂ ಭಾಳ ಇಷ್ಟ ಆಗ್ತೈತಿ ಈ ರೀತಿ ಎಲ್ಲ ರೆಸಿಪೀಸ್. ಮತ್ತು ಒಂದು ಸ್ವಲ್ಪ ನಾನು ಮೊಸರು ಹಾಕಕತ್ತೀನಿ. ಮೊಸರು ಹಾಕಿದ್ರಂತೂ ಸೂಪರ್ ಇರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಯಾರೆಲ್ಲ ಈ ರೀತಿ ಮಾಡ್ತೀರಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈಗ ಚೆಂದಾಗ ಎಲ್ಲ ಇಟ್ಟು ಮಿಕ್ಸ್ ಮಾಡಿ ಆಮೇಲೆ ಸಿಗ್ತೀನಿ ಅಂತ ನೋಡಿರಿ. ಈ ಹದದೊಳಗಿದ್ರೆ ಸಾಕಾಗ್ತೈತಿ. ತುಂಬ ಗಟ್ಟಿನೂ ಅಲ್ಲ, ಭಾಳ ತಿಳಿನೂ ಅಲ್ಲ, ಇಷ್ಟಿದ್ರೆ ಸಾಕಾಗ್ತೈತಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತಿಳಿ ಇರಬೇಕು. ಹಂಗಾಗಿ ಈಗ ಒಂದು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಚಾತೀನಿ, ಅಡುಗೆ ಎಣ್ಣೆ. ಅದು ಹಚ್ಚಿದ ಮೇಲೆ ಈಗ ಒಂದಿಷ್ಟು ಉಂಡೆಗಳನ್ನಾಗಿ ಮಾಡಿ ನೋಡಿರಿ, ಈ ಸೈಜ್ ಒಳಗೆ ತೊಗೊಂಡಿರ್ತೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಥವಾ ದಪ್ಪ ಬೇಕು ನೋಡಿ ನೀವು ತೊಗೋಬೋದು ಕ್ವಾಂಟಿಟಿ. ಸೊ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ತೀನಿ, ಹಂಗಾಗಿ ಇಷ್ಟು ತೊಗೊಂಡಿನಿ. ಒಂದು ಉಂಡೆ ಗಾತ್ರದಷ್ಟು ಹಿಟ್ಟು ತೊಗೊಂಡು ಬಟರ್ ಪೇಪರ್ ಮೇಲೆ ಚೆಂದಾಗ ತಟ್ಟಕತ್ತೀನಿ. ಭಾಳ ತೆಳ್ಳಗೆ ಬೇಕಂದ್ರೂ ಬರ್ತಾವೆ, ದಪ್ಪ ಬೇಕಂದ್ರೂ ಬರ್ತಾವೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಸ್ವಲ್ಪ ಬಟರ್ ಪೇಪರ್ ಇತ್ತಂದ್ರೆ ಭಾಳ ಹೆಲ್ಪ್ ಆಗ್ತೈತಿ, ಒಂಚೂರು ಕಟ್ಟಾಗಲ್ಲ. ಹಂಗಾಗಿ ಈ
ಏನು ಅಡುಗೆ ಎಣ್ಣೆ ಪಾಕೆಟ್ ಎಲ್ಲ ಬರ್ತಾವಲ್ಲ, ಸೊ ಅದ್ರ ಮೇಲೆ ಸುಟ್ಟು ಕಟ್ ಆಗ್ತಾವೆ, ಅಷ್ಟು ಚಲೋ ಅನ್ಸಲ್ಲ. ಹಿಂಗೆ ಒಂದು ಸಲ ನೀವು ಬಟರ್ ಪೇಪರ್ ಮೇಲೂ ಟ್ರೈ ಮಾಡಿ ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ. ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ತಟ್ಟಾಕತ್ತೀನಿ. ಈ ತಾಲಿಪಟ್ಟು ಆಗಿರಲಿ ಅಕ್ಕಿ ರೊಟ್ಟಿ ಆಗಿರಲಿ ಸ್ವಲ್ಪ ಎಣ್ಣೆ ಬೇಕಾಗ್ತೈತಿ. ನಾವು ಅಕ್ಕಿ ರೊಟ್ಟಿ ಪ್ಲೇನ್ ಮಾಡ್ತೀವಲ್ಲ ಹಿಟ್ಟು ಹಚ್ಚಿ, ಅದಕ್ಕೆ ಅಷ್ಟು ಎಣ್ಣೆನೇ ಬೇಕಾಗಲ್ಲ, ಅದು ಹಂಗೆ ಮಾಡ್ಬೋದು. ಬಟ್ ಈ ರೀತಿ ನಾವು ಮಾಡಿದಾಗ ಸ್ವಲ್ಪ ಅಡುಗೆ ಎಣ್ಣೆ ಜಾಸ್ತಿ ತೊಗೊಳ್ತೈತಿ ನೋಡಿರಿ. ಫಸ್ಟ್ನೇದು ಅಷ್ಟು ಚೆಂದ ಸುಡಲ್ಲ, ಹಂಗಾಗಿ ಈಗ ಎರಡನೇದನ್ನು ಮತ್ತು ನಾನು ತಟ್ಟಿ ಬೇಯಿಸಾಕತ್ತೀನಿ. ಹಸ್ಬೆಂಡ ಇವತ್ತು ಲಂಚ್ ಬಾಕ್ಸ್ ಇದೇ ಬೇಕಂತ ಹೇಳಿದರು. ಸೊ ತಣ್ಣಗಾದ್ಮೇಲೂ ರುಚಿ ಅನ್ನೋದು ಅಷ್ಟು ಟೇಸ್ಟ್ ಒಂಚೂರು ಚೇಂಜ್ ಇರಲ್ಲ. ಬಿಸಿದೇ ತಿನ್ಬೇಕಂತ ಹೇಳ್ತಿರ್ತೀವಿ, ಬಟ್ ಇದು ನಾನು ಲಂಚ್ ಬಾಕ್ಸಿಗೆ ಕಳಿಸ್ದಾಗೂ ಅವ್ರಿಗೆ ಟೇಸ್ಟ್ ಚಲೋ ಅನಿಸಿತ್ತು ಅಂತ ಹೇಳಿದರು. ಖುಷಿ ಆಯಿತು ನೋಡಿರಿ ಎಷ್ಟು ತೆಳ್ಳಗೆ ಬಂದಾವಂತೇಳಿ. ಸೊ ನೀವು ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಹೆಂಗೆ ಬಂದಿತ್ತು ರೆಸಿಪಿ ಅಂತೇಳಿ. ನನಗೂ ಆ್ಯಕ್ಚುಲಿ ಮಧ್ಯಾಹ್ನಕ್ಕೂ ಈಗ ಮಾಡಿಟ್ರಾಯ್ತು ಅಂತೇಳಿ ಮಾಡಿ ಇಡಾಕತ್ತೀನಿ. ಕಂಪ್ಲೀಟ್ ಆದವು ಎಲ್ಲ. ಅವ್ರಿಗೊಂದಿಷ್ಟು ಲಂಚ್ ಬಾಕ್ಸಿಗೆ ಕಳಿಸಿ ಮಿಕ್ಕಿದ್ದು ನಾನು ಇಟ್ಟು ಮಧ್ಯಾಹ್ನ ಊಟ ಮಾಡ್ತೀನಿ. ಮತ್ತೆಲ್ಲಿ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದ್ರಾಯ್ತು ಅಂತೇಳಿ. ಅದರಲ್ಲೂ ಒಬ್ಬಳಿಗೆ ಏನಾದರೂ ಮಾಡ್ಕೊಳಕ್ಕಂತೂ ಭಾಳ ಕಷ್ಟ ನನಗೆ. ಅವರು ಇದ್ರೇ ನಂಗೆ ವೆರೈಟಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗ್ತೈತಿ. ಸೊ ಹಂಗಾಗಿ ಅವರು ಇಲ್ಲಿ ಲೋಕಲ್ ಇದ್ದರು ಅಂದ್ರೆ ಮಧ್ಯಾಹ್ನ ಬರ್ತಾರೆ, ಅವಾಗ ಬಿಸಿದೇ ಮಾಡಿಕೊಟ್ಟಿರ್ತೀನಿ. ಈಗ ಇಲ್ಲ ಅಂದ್ರೆ ಅನಿವಾರ್ಯ ನಾನು ಕೊಟ್ಟು ಕಳಿಸ್ಲೇಬೇಕು. ಸೊ ಇಷ್ಟು ರೆಡಿ ಆದವು ನೋಡಿರಿ ಅಕ್ಕಿ ರೊಟ್ಟಿ. ನಾನು ಹಳೆ ವಿಡಿಯೋಸ್ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಿಮ್ಗೆ ಕೊಟ್ಟಿರ್ತೀನಿ. ಯಾವ್ಯಾವ ರೆಸಿಪಿ ನಾನು ಈಗ ಮಾಡ್ತೀನಲ್ಲ ಅದು ಅವಾಗ ಮಾಡಿದ ರೆಸಿಪಿನೇ ಇದು. ನಾನು ಲಿಂಕ್ ಕೊಟ್ಟೆ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಅಲ್ಲಿನೂ ಸಿಗ್ತಾವೆ ರೆಸಿಪಿ ವಿಡಿಯೋಸು, ಸೊ ಚೆಕ್ ಮಾಡ್ಬೋದು. ನಾನು ಮತ್ತೆ ಆಯುಧ ಪೂಜೆಗೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿದೆ. ಚಾಮುಂಡೇಶ್ವರಿ ಫೋಟೋ ನಾನು ಫಸ್ಟ್ ಆಯುಧ ಪೂಜೆಗೆ ನಾನು ಪಿ ಜಿನಲ್ಲಿದ್ದೆ, ಸೊ ಅವಾಗನೇ ತೊಗೊಂಡು ಆವಾಗ ಪೂಜೆ ಮಾಡ್ತಿದ್ದೆ ನಾನು ಬುಕ್ಸ್ ಎಲ್ಲ ಇಟ್ಟು. ಸೊ ಈಗಲೂ ಅಷ್ಟೇ ಚಾಮುಂಡೇಶ್ವರಿ ಫೋಟೋಗೆಲ್ಲ ಪೂಜೆ ಮಾಡಿ ಪೂಜೆ ಎಲ್ಲ ಆಯುಧ ಪೂಜೆ ಮಾಡಿದೆ. ನಾನು ಸಿಂಪಲಾಗಿಯೇ ಮಾಡಿದೆ. ಪ್ರಸಾದಕ್ಕೆ ಒಂದು ಸ್ವಲ್ಪ ಏನು ಸಾಬುದಾನ ಖೀರ್ ಥರ ಮಾಡಿದ್ದೆ. ಇನ್ನು ಸಿಕ್ಕಾಪಟ್ಟೆ ಮಳೆ ಇತ್ತು, ಹಂಗಾಗಿ ಹೊರಗಡೆ ಹೋಗೋಕ್ಕೂ ಆಗಲ್ಲ. ಹಸ್ಬೆಂಡು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು, ಹಂಗಾಗಿ ನಾನು ಆನ್ಲೈನಲ್ಲಿ ಒಂದು ಸ್ವಲ್ಪ ಹೂವು ತರಿಸಿದ್ದೆ. ಒಂದು ಸ್ವಲ್ಪ ಫ್ರಿಜ್ನೊಳಗೆ ಇಟ್ಟೀನಿ. ಕಾರು ಬೈಕು ಹಸ್ಬೆಂಡ್ ಬಂದಮೇಲೆ ತೊಳೆದು ಪೂಜೆ ಮಾಡ್ತಾರಂತೇಳಿ ಇದಿಷ್ಟು ಸ್ವಲ್ಪ ಕೊಳ್ತಂಗೆ ಅನ್ಸಾತಿತ್ತು. ಮಳೆ ಜಾಸ್ತಿ ಇರೋದಕ್ಕೂ ಏನೋ ಗೊತ್ತಿಲ್ಲ, ಸರಿಯಾಗಿ ಬಂದಿರಲಿಲ್ಲ ಅವು. ಇರಲಿ ಅಂತ ಅಷ್ಟೇ ಏರಿಸಿ ಪೂಜೆ ಮಾಡಿದೆ. ಅನಿವಾರ್ಯ, ಎಲ್ಲ ಟೈಮು ನಾವು ಅಂದ್ಕೊಂಡಂಗೆ ಆಗ್ಬೇಕಂದ್ರೆ ಆಗಲ್ಲ. ಸೊ ಸಿಚುವೇಶನ್ ಹೆಂಗಿರ್ತೈತಲ್ಲ ಹಂಗೆ ಹೋಗೋದೇ ಬೆಟರ್. ಸೊ ಎಲ್ಲ ನಮ್ಗೆ ಬೇಕಂದಂಗೆ ಆಗಲ್ಲ ಕೆಲವೊಂದು ಸಲ. ಅದ್ರ ಜೊತೆಗೆ ಪೂಜೆ ಎಲ್ಲ ಆಯಿತು. ನನ್ನ ಉತ್ತರ ಕರ್ನಾಟಕದ ಮಲ್ಲಮ್ಮ ಬಿಗ್ ಬಾಸ್ಗೆ ಹೋಗ್ಯಾರ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಅನ್ಸಾತೈತಿ. ನನ್ನ ಸಪೋರ್ಟ್ ಅವ್ರಿಗೆ ಇರ್ತೈತಿ. ನಾನು ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಿದ್ದೆ, ಬಟ್ ಈಗ ಸ್ಟಾಪ್ ಮಾಡೀನಿ, ಕೊಟ್ಟಿಲ್ಲ. ನೋಡೋಣಂತ ಮುಂದಿನ ದಿನಗಳಲ್ಲಿ. ಆಮೇಲೆ ನನ್ನ ಆಯುಧ ನೋಡಿರಿ, ಡ್ರೈ ಫ್ರೂಟು ನನ್ನ ಆಯುಧ ನೋಡಿರಿ. ಇದು ಎಷ್ಟು ಸಲ 1-2-3 ಸಲ ಬಿದ್ದೈತಿ ಅಂದರೂ ಬಿಟ್ಟಿಲ್ಲ. ಇದಕ್ಕೆ ಟೇಪ್ ಎಲ್ಲ ಹಚ್ಚಿ ಯೂಸ್ ಮಾಡತ್ತೀನಿ, ಯಾಕಂದ್ರೆ ಅದು ಅಷ್ಟು ಅಟ್ಯಾಚ್ಮೆಂಟ್ ಅದ್ರ ಜೊತೆಗೆ ನಂದು. ಇನ್ನೂ ಎಷ್ಟು ದಿನ ಬರುತ್ತಾ ಬರಲಿ ಅಂತ ನಾನು ಅದನ್ನು ಇಟ್ಟು ಪೂಜೆ ಮಾಡಿದೆ. ಇಲ್ಲಿ ನನ್ನ ಹೊಲಿಗೆ ಯಂತ್ರ ಐತಿ. ಜಸ್ಟ್ ಸಿಂಪಲಾಗಿ ಬುಕ್ಸು ಪೆನ್ನು ಎಷ್ಟು ಮುಂದದವಲ್ಲ ಅಷ್ಟು ತೊಗೊಂಡಿನಿ. ಇನ್ನೂ ಡಂಬಲ್ಸು ಅದು ಎಲ್ಲ ಇಟ್ಟು ಪೂಜೆ ಮಾಡಿಲ್ಲ ಈ ಸಲ. ಇಷ್ಟೇ ಸಿಂಪಲ್ ಪೂಜೆನೇ ಮಾಡಿದ್ರಾಯ್ತು ಅಂತೇಳಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ, ವಿಜಯದಶಮಿ ದಿನ. ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಪೂಜೆ ಎಲ್ಲ ಆಯಿತು. ಈಗ ರೆಡಿಯಾಗಿ ಸ್ವಲ್ಪ ಟೆಂಪಲ್ಗೆಲ್ಲ ಹೋಗಿ ಬಂದ್ರಾಯ್ತಂತ ಹಸ್ಬೆಂಡ್ ನಾನು ರೆಡಿಯಾಗಿ ಈಗ ಹೊರಟೀವಿ ನೋಡಿರಿ. ಏನೂ ಮಾಡಿಲ್ಲ ಇವತ್ತು, ಯಾಕಂದ್ರೆ ಅಮಾವಾಸ್ಯೆ ದಿನವೇ ನಾನು ಹೋಳಿಗೆ ಎಲ್ಲ ಮಾಡಿದ್ದೆ. ಇವತ್ತು ಆ್ಯಕ್ಚುಲಿ ಮಾಡಬೇಕಾಗಿತ್ತು, ಬಟ್ ಅವ್ರದ್ದು ಡ್ಯೂಟಿ ಇತ್ತು, ಒಬ್ಬಳೇ ಏನು ಮಾಡೋದು, ಮತ್ತು ಅವ್ರು ನೈಟ್ ಬರ್ತಾರೆ ಅಂಥೇಳಿ ನಾನು ಹೆಸರುಬೇಳೆ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಟೆಂಪಲ್ಗೆ ಹೋಗಿ ಬಂದ್ವಿ. ಸೊ ಇವತ್ತಿನ ಇಷ್ಟು ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡೀನಿ, ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ರಿ. ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗೈತಿ ಅನ್ಕೊತೀನಿ. ಸಿಂಪಲ್ ವ್ಲಾಗು. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ರಾಯರ ಮೊದಲನೇ ಪವಾಡ ಇದು. ನಿಜವಾಗ್ಲೂ ನನಗೆ ಹೇಳೋಕ್ಕೆ ಮಾತೇ ಇಲ್ಲ. ಅದು ನೋಡ್ತಾ ನನ್ನ ಕಣ್ಣಲ್ಲಿ ನೀರು ಹಂಗೆ ಹೋಗೈತೆ ಅಂತಲೇ ಹೇಳ್ಬೋದು. ಅಷ್ಟು ನನಗೆ ಹೇಳೋಕ್ಕಾಗಲ್ಲ. ಮೈ ರೋಮಾಂಚನ. ಈಗಲೂ ನಾನು ವಾಯ್ಸ್ ಓವರ್ ಕೊಡತ್ತೀನಿ, ಮೈ ರೋಮಾಂಚನ ಅನ್ಸಾತೈತಿ. ಅಪ್ಪ, ನಾವು ಅಂಥ ಗುರುಗಳನ್ನು ಪಡೆದಿದ್ದಕ್ಕೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೇನೋ ಅಂತ ಅನಿಸ್ತೈತಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ನೋಡ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ